ವೀಕ್ಷಕರೇ, ನಿಮ್ಮೆಲ್ಲ ಕಷ್ಟಗಳಿಗೆ, ನಿಮ್ಮೆಲ್ಲ ಸಮಸ್ಯೆಗಳಿಗೆ ನಿಮಗಿರುವಂತಹ ಒಂದು ಪರಿಹಾರ ಅಂತ ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್. ತಪ್ಪದೇ ಈ ನಂಬರ್ಗೆ ಕರೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಗುರುಮಾತಾ ಹತ್ರ ಪರಿಹಾರ ಪಡ್ಕೊಳ್ಳಿ. ಗುರುಮಾತಾ, ಇನ್ನು ಇವಾಗ ನೀವು ಶತ್ರುಬಾಧೆ ಬಗ್ಗೆ ತಿಳಿಸ್ಕೊಟ್ರಿ. ಅದೇ ರೀತಿಯಾಗಿ ಶುಕ್ರವಾರ ಮತ್ತು ಮಂಗಳವಾರ ಯಾಕೆ ದೇವರ ಆರಾಧನೆ, ಅದರಲ್ಲೂ ದೇವಿ ಆರಾಧನೆ ನಾವು ಯಾಕೆ ಮಾಡ್ತೀವಿ ಅಂತ ತಿಳಿಸ್ಕೊಡ್ತಿದ್ರಿ. ಅದರಲ್ಲೂ ನೀವು ತಿಳಿಸ್ತಾ ನಿಂಬೆಹಣ್ಣಿನ ದೀಪದ ಬಗ್ಗೆ ತಿಳಿಸ್ಕೊಟ್ರಿ. ಈ ನಿಂಬೆಹಣ್ಣಿನ ದೀಪವನ್ನ ನಾವು ಹಚ್ಚೋದ್ರಿಂದ ಶತ್ರುಕಾಟ ಆಗಿರ್ಬೋದು, ಶತ್ರು ಬಾಧೆಗಳಾಗಿರ್ಬೋದು, ಇದಕ್ಕೋಸ್ಕರ ನಾವು ನಿಂಬೆಹಣ್ಣಿನ ದೀಪನ ಹಚ್ತೀವಿ ಅಂತ ಹೇಳ್ತಾರೆ. ಆದ್ರೆ ಕೆಲವೊಬ್ಬೊಬ್ರು ಯಾವ ರೀತಿ ಅಂತ ಅಂದ್ರೆ ಯಾವುದೇ ವಿಚಾರ ಇರ್ಲಿ, ಯಾವುದೇ ಸಮಸ್ಯೆ ಇರ್ಲಿ, ದೇವಿ ದೇವಸ್ಥಾನಕ್ಕೆ ಹೋದಾಗ ಅಥವಾ ದೇವರ ದೇವಸ್ಥಾನಕ್ಕೆ ಹೋದಾಗ ಹೋಗ್ಬಿಟ್ಟು ನಿಂಬೆಹಣ್ಣಿನ ದೀಪ ಹಚ್ಚೋದು ಒಂದು ವಾಡಿಕೆ ರೀತಿ, ಒಂದು ಅಭ್ಯಾಸದ ರೀತಿ. ಇದನ್ನ ಯಾವ್ಯಾವ ಕಾರಣಕ್ಕೆ ನಿಂಬೆಹಣ್ಣು ದೀಪ ಹಚ್ಬೇಕು ಅಥವಾ ಮನೆಗೆ ಹೊಳತಾಗ್ಬೇಕು ಅಂದ್ರೆ ಯಾವ ದೀಪ ಹಚ್ಬೇಕು, ಇದ್ರ ಬಗ್ಗೆ ಖಂಡಿತ. ನೋಡಿ, ಈಗ ಯಾವುದೇ ಒಂದಾಗಿರಲಿ, ನಾವು ದೀಪ ಹಚ್ತೀವಿ ಅಂದ್ರೇ ಅದು ಮನೆಗೆ ಎಲ್ಲ ವಿಶೇಷನೂ ನಮಗೆ ಕೊಡಬೇಕು ಅಂತಾನೆ. ಅದರಲ್ಲೂ ಡಿಫ್ರೆಂಟ್ ಆಗಿರುತ್ತೆ. ಇವಾಗ ಮದುವೆ ಆದವರು ದೀಪ ಹಚ್ತಾರೆ ಏನಕ್ಕೆ? ನಮಗೆ ಸಂತಾನ ಭಾಗ್ಯ ಬೇಕು, ನಾವಿಬ್ಬರು ಅಂಡರ್ಸ್ಟ್ಯಾಂಡ್ ಆಗಿರಬೇಕು, ನಮ್ಮ ಕುಟುಂಬ ಚೆನ್ನಾಗಿ ನೆಮ್ಮದಿಯಿಂದ ಇರಬೇಕು, ನಾವು ಖುಷಿಯಿಂದ ಇರಬೇಕು ಅಂದ್ಕೊಂಡು ಹಚ್ತಾರೆ. ಇವಾಗ ಮದುವೆ ಆಗದಿರೇ ಇರೋರು ನನಗೆ ಮದುವೆ ಬೇಕು ಅಂತ ಹಚ್ತಾರೆ. ಮಕ್ಕಳು ಹಚ್ತಾರೆ ಏನಕ್ಕೋಸ್ಕರ? ನಾನು ಚೆನ್ನಾಗಿ ಓದಬೇಕು, ಒಳ್ಳೆ ಜಾಬ್ ಸಿಗಬೇಕು ಅಂತ. ಈ ಥರ ಒಂದೊಂದು ವಿಶೇಷತೆಗೂ ಇದೆ. ಅದೇ ರೀತಿ ಕುಟುಂಬ ಚೆನ್ನಾಗಿರಬೇಕು ಅಂತ ಹಚ್ಚೋಂಥವ್ರು ಖಂಡಿತವಾಗ್ಲೂ ಹೇಳ್ತೀನಿ, ಯಾವಾಗ್ಲೂ 9 ನಿಂಬೆಹಣ್ಣಲ್ಲಿ ಹಚ್ಚೋ ಅಂಥದ್ದು 9 ವಾರ ಮಂಗಳವಾರ. ಸೆಂಟ್ರಲಿ ಒಂದು ಸ್ವಲ್ಪ ತಡೆ ಬರ್ಬೋದು, ಯಾಕೆ ಅಂತಂದರೆ ಮೆನ್ಸಸ್ ಆಗಿದ್ದಂಥ ಟೈಮಲ್ಲಿ ಖಂಡಿತ ಹೋಗೋಕ್ಕೆ ಸಾಧ್ಯ ಇರಲ್ಲ. ಅದರಲ್ಲಿ ಮನೇಲಿ ಇದ್ದಾರೆ, ಬೇಡಿ ಅಮ್ಮ ಇದ್ದಾರೆ, ಇಲ್ಲ ಅಕ್ಕ ತಂಗಿದಿರಿದ್ದಾರೆ ಅಂತ ಅಂದರೆ ಹೋಗಿ ಖಂಡಿತ ಮಾಡ್ಬೋದು. ಆದರೆ ಯಾವ ಕಾರಣಕ್ಕೂ ಸರಿ, ನಾವು ಆದಮೇಲೆ ಒಂದು ವಾರ ಲೇಟ್ ಆಗುತ್ತೆ, ಅದು ಹೋಗೋಕ್ಕಾಗಲ್ಲ ಅಂದಮೇಲೆ ಅದು ಏನು ತಪ್ಪೇನೂ ಇಲ್ಲ, ಖಂಡಿತವಾಗ್ಲೂ ಅದು ಕಂಟಿನ್ಯೂ ಮಾಡ್ಬೋದು. ಆದರೆ ಮಾಡೋಂಥ ಸಮಯದಲ್ಲಿ 9 ನಿಂಬೆಹಣ್ಣನ್ನ ಖಂಡಿತವಾಗ್ಲಿ ಮಾಡಬೇಕು. ಮಾಡೋ ಅಂಥದ್ರಲ್ಲಿ ಒಂದು ನಿಂಬೆಹಣ್ಣಲ್ಲಿ ಅದರಲ್ಲಿ ಒಂದೇ ಒಂದು ದೀಪನ ಗಣೇಶನ ಹತ್ರ ಹಚ್ಚೋ ಅಂಥದ್ದು. ಆಗಲೇ ನಾನು ಹೇಳಿದ್ದೀನಿ, ಇದೇನು ಅಂತಂದರೆ ದೃಷ್ಟಿಕೋನ ಆಗಿರಲಿ ಅಥವಾ ಎಂಥದ್ದೇ ದೃಷ್ಟಿ ಆಗಿರಲಿ, ನಿಂಬೆಹಣ್ಣಿನಿಂದ ದೀಪ ಹಚ್ಚೋಂಥ ಸಮಯದಲ್ಲಿ ನಾವು ಏನೇ ಒಂದು ಆಕ್ಸಿಡೆಂಟಾಗಿ ಹೋಗಿ ಮಲ್ಕೊಂಬಿಟ್ಟಿದ್ದೀವಿ ಅಂದ್ರೂ ಸಹ ಅಲ್ಲಿಂದ ಒಂದು ಆರೋಗ್ಯ ಸರಿಯಾಗಿ ಮನೆಗೆ ಬರ್ತೀವಂತೆ. ಯಾಕೆ ಅಂತಂದರೆ ಅಷ್ಟು ಶಕ್ತಿ ಇದೆ ನಿಂಬೆಹಣ್ಣಿನ ದೀಪದಲ್ಲಿ. ಅದಕ್ಕೆ ಹೇಳೋದು, ನಿಂಬೆಹಣ್ಣಿನ ರೂಪ ತುಂಬಾ ವಿಶೇಷತೆ. ಅದೇ ರೀತಿ ನಿಂಬೆಹಣ್ಣು ಅನ್ನೋಂಥದ್ದು ಗುರು ಅನುಗ್ರಹ. ಆ ಗುರು ಅನುಗ್ರಹ ಆಗಲಿ, ಅವರ ಒಂದು ಸಂಕಲ್ಪ ಆಗಲಿ ಟಕ್ಕಂತ ಸಿಗುತ್ತೆ. ದಕ್ಷಿಣ ಮೂರ್ತಿಗೆ ಅದರಲ್ಲಿ ನಿಂಬೆಹಣ್ಣಲ್ಲೂ ಸಹ ಪೂಜೆ ಮಾಡ್ತಾರೆ. ಅದೇ ರೀತಿ ಅವ್ರ ಪಾದದತ್ತ ಇಟ್ಟು ಸಹ ಕೊಡ್ತಾರೆ. ಯಾಕೆ ಅಂತಂದರೆ ಆ ಕುಟುಂಬ ವೃದ್ಧಿ ಆಗಬೇಕು ಅನ್ನೋ ಅಂಥದ್ದು, ಆ ಕುಟುಂಬ ಇಂಪ್ರೂವ್ಮೆಂಟ್ ಆಗಬೇಕು, ಚೆನ್ನಾಗಿರಬೇಕು ಅನ್ನೋ ಅಂಥದ್ದು. ಚೆನ್ನಾಗಿ ನಮಗೆ ವಿದ್ಯೆ ಬರ್ತಾ ಇಲ್ಲ ಅನ್ನೋಂಥ ಮಕ್ಕಳು ನಿಂಬೆಹಣ್ಣನ್ನ ತೊಗೊಂಡೋಗಿ ಒಂದು ಗುರು ದೇವಸ್ಥಾನದಲ್ಲಿ ಕೊಟ್ಟು ಪೂಜೆ ಮಾಡಿಸ್ಕೊಬಂದು ಅದನ್ನು ಬ್ಯಾಗಲ್ಲಿ ಇಟ್ಕೊಳ್ಳೋದ್ರಿಂದ ಸ್ವಲ್ಪ ಆ ವೈಬ್ರೇಷನ್ ಸಿಕ್ತು ಅಂತ ಅಂದ್ರೇ ಆ ದೃಷ್ಟಿಗಳೆಲ್ಲ ಹೋಗುತ್ತೆ. ನೋಡಿ, ಎಷ್ಟಾಗಲಿಲ್ಲ, ದೃಷ್ಟಿ ಬೇರೆ, ನತ ದೃಷ್ಟಿ ಬೇರೆ. ಆ ನತ ದೃಷ್ಟಿ ಅನ್ನೋಂಥದ್ದು ನಮ್ಮನ್ನೇ ಅಳಿಸ್ಬಿಡುತ್ತೆ. ನೋಡಿ, ಆ ಕಳೆನೇ ಹೊರಟೋಗ್ಬಿಡುತ್ತೆ, ಸ್ವಲ್ಪ ಕಳೆನೇ ಇರೋದಿಲ್ಲ. ಅದನ್ನೂ ಸಹ ನಿಂಬೆಹಣ್ಣು ಸರಿಪಡಿಸ್ಕೊಳ್ಳುತ್ತೆ. ಅದಕ್ಕೆ ಹೇಳೋದು, ಅಮ್ಮನವ್ರ ಹತ್ರ ಹೋದರೆ ಖಂಡಿತವಾಗ್ಲೂ 1-2 ದೀಪ ಆದರೂ ಹಚ್ಬಿಟ್ಟು ಬನ್ನಿ ಅಂತ ಹೇಳ್ತೀವಿ. ಯಾಕೆ ಅಂತಂದರೆ ಅಷ್ಟು ವಿಶೇಷತೆ. ಯಾವುದೇ ದೇವಸ್ಥಾನಕ್ಕೆ ಹೋಗಿ ದುರ್ಗಮ್ಮ ಮಾತ್ರ ಅಲ್ಲ, ದುರ್ಗಾದೇವಿ ಮಾತ್ರ ಅಲ್ಲ, ಅಥವಾ ಪಾರ್ವತಾ ಸ್ವರೂಪಿಣಿ ಆದಂಥ ಜಗನ್ಮಾತೆ ಚಾಮುಂಡೇಶ್ವರಿ ಮಾತ್ರ ಅಲ್ಲ, ಯಾವ ದೇವಸ್ಥಾನಕ್ಕೆ ನೀವು ಅಮ್ಮನವ್ರ ದೇವಸ್ಥಾನಕ್ಕೆ ಹೋದ್ರೂ ಸರಿ ಖಂಡಿತವಾಗಿ ಮಾಡಿ. ಒಂದೊಂದು ದೇವಸ್ಥಾನದಲ್ಲಿ ಒಂದೊಂದು ವಿಶೇಷತೆ ಇಟ್ಟಿದ್ದಾರೆ. ಇವಾಗ ನಮ್ಮ ಮನೆತನನೇ ಚೆನ್ನಾಗಿರಬೇಕು ಅನ್ನೋರು 108 ದೀಪ ಪೌರ್ಣಮಿ ದಿವಸ ಹಚ್ಚಿದ್ರೆ ಭಾರಿ ಒಳ್ಳೆಯದು. ಕಾರಣ, ಮನೆತನದಲ್ಲಿ ಬಂದಿರೋ ಅಂಥದ್ದು ದೃಷ್ಟಿಕೋನ ಏನೇ ಆಗಿರಲಿ ಸರಿಪಡಿಸ್ಕೊಡ್ತಾರೆ. ಯಾಕೆ 108 ಖಂಡಿತವಾಗ್ಲೂ ಹಚ್ಚಲೇಬೇಕಾ ಅಂತ ಅಂದರೆ ಖಂಡಿತ ಹಚ್ಚಲೇಬೇಕು. 108 ಅನ್ನೋದು ಸ್ತೋತ್ರದಕ್ಕೆ ಸಮಾನ. ಆ ಸ್ತೋತ್ರ ನಾವು ಎಷ್ಟು ಹೇಳ್ತೀವೋ ಅಷ್ಟೇ ಶಕ್ತಿ ಆ ದೀಪ ಹಚ್ಚೋದ್ರಲ್ಲೂ ಇದೆಯಂತೆ. ಅದಕ್ಕೆ ಖಂಡಿತ ಅದನ್ನು ನೀವು ಮಾಡಲೇಬೇಕು, ಮಾಡಿದ್ರೆ ಭಾರಿ ಒಳ್ಳೆಯದು. ಈ ಥರ ಒಂದೊಂದೂ ನಾವು ಮಾಡ್ತಾ ಇದ್ದರೆ ನಮಗೆ ಯಾವ ಕಷ್ಟನೂ ಯಾವ ದೋಷನೂ ಬರೋದೇ ಇಲ್ಲ, ರಿಲ್ಯಾಕ್ಸೇಷನಾಗಿ ಇರ್ಬೋದು. ಗುರುವೇ ಶರಣಂ. ವೀಕ್ಷಕರೇ, ನಿಮ್ಮೆಲ್ಲ ಕಷ್ಟಗಳಿಗೆ, ನಿಮ್ಮೆಲ್ಲ ಸಮಸ್ಯೆಗಳಿಗೆ ನಿಮಗಿರುವಂತಹ ಒಂದು ಪರಿಹಾರ ಅಂತ ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ನಂಬರ್. ಈ ನಂಬರ್ಗೆ ನೀವು ತಪ್ಪದೇ ಕರೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಪಡ್ಕೊಳ್ಳಿ. ಅದೇ ರೀತಿಯಾಗಿ ನೇರ ಭೇಟಿಗಾಗಿ ಸಂಪರ್ಕಿಸಿ ಅನ್ನುವಂಥ ನಂಬರ್ ಸಹ ಡಿಸ್ಪ್ಲೇ ಆಗ್ತಾ ಇದೆ. 9626278822
ಈ ಸಂಖ್ಯೆಗೆ ಕರೆ ಮಾಡಿದ್ರೆ ಗುರುಮಾತಾ ನಿಮ್ಮ ಹತ್ರ ನೇರವಾಗಿ ಮಾತಾಡ್ತಾರೆ. ಯಾವುದೇ ರೀತಿಯ ಸಮಸ್ಯೆಗಳಾಗಿರ್ಬೋದು, ಶಿಕ್ಷಣ, ಉದ್ಯೋಗ, ಮದುವೆ ವಿಳಂಬ ಆಗ್ತಾ ಇರುವಂಥದ್ದು, ಅದೇ ರೀತಿಯಾಗಿ ಡಿವೋರ್ಸ್ ತಗೊಳ್ಬೇಕು ಅನ್ನುವಂಥ ಮನೋಭಾವದಲ್ಲಿರುವಂಥವ್ರು, ಮನೆ ಕಟ್ಟುವಂಥವ್ರು, ಮನೆ ಅರ್ಧಕ್ಕೆ ನಿಂತು ಅಥವಾ ಮನೆ ಪೂರ್ತಿ ಕಟ್ಟಿ ಗೃಹಪ್ರವೇಶ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋದು ಸಾಕಷ್ಟು ರೀತಿಯ ಸಮಸ್ಯೆಗಳನ್ನ ಎದುರಿಸ್ತಾನೆ ಇರ್ತೀರಾ. ಅಂಥವ್ರು ತಪ್ಪದೇ ಕರೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡ್ಕೊಳ್ಳಿ. ಗುರುಮಾತಾ, ಇನ್ನು ಈಗಾಗಲೇ ತಿಳಿಸ್ಕೊಟ್ರಿ ಎಷ್ಟು ದೀಪವನ್ನು ಹಚ್ಚಬೇಕು, ಯಾಕೆ ಹಚ್ಚಬೇಕು ಅಂತ. ಅದೇ ರೀತಿಯಾಗಿ ಕೆಲವೊಬ್ಬೊಬ್ರು ಬೆಲ್ಲದ ದೀಪ ಹಚ್ತಾರೆ, ಮತ್ತೆ ಬೂದ್ ಕುಂಬಳಕಾಯಿ, ಚಿಕ್ಕ ಬೂದ್ ಕುಂಬಳಕಾಯಿನ ಕಟ್ ಮಾಡಿ ಅದರಲ್ಲಿ ದೀಪ ಹಚ್ತಾರೆ. ಇದ್ರ ಮಹತ್ವ ಏನು? ನೋಡಿ, ಬೂದ್ ಕುಂಬಳಕಾಯಲ್ಲಿ ಹಚ್ಚ ಅಂಥವ್ರಿಗೆ ದೇಹದಲ್ಲಿ ನೀರಾಂಶ ಇರೋದಿಲ್ಲ. ಅದೇ ರೀತಿ ಕಾಲುಗಳು ಯಾವಾಗ ನೋಡಿದ್ರೂ ಹೂತ್ಕೊತಾ ಇರುತ್ತೆ. ಮೈಯೆಲ್ಲ ನಮಗೆ ಗೊತ್ತಿಲ್ದಿರ ಮೈ ಸ್ವಲ್ಪ ಸ್ವೆಲ್ಲಿಂಗ್ ಜಾಸ್ತಿ ಆಗ್ಬಿಡ್ತೈತೆ. ಹಾಗಾಗಿ ಇಲ್ಲ ಅಂತಂದರೆ ಯೂರಿನೆಲ್ಲ ಫ್ರೀಯಾಗಿ ಯೂರಿನ್ ಹೋಗಲ್ಲ. ಅದೇ ರೀತಿ ತುಂಬಾ ಕಷ್ಟ ಬಳಲ್ತಾ ಇರ್ತಾರೆ. ಅಂಥವರು ಹೋಗಿ ಬೇಡ್ಕೊತಾರೆ. ಅದೇ ರೀತಿ ಬೇಕಾದಷ್ಟು ದೃಷ್ಟಿಲೇ ಕಷ್ಟಪಡ್ತಾ ಇರ್ತಾರೆ. ನಿಮಗೆ ದೃಷ್ಟಿ ಆಗಿದೆ ಅಂತ ಹೇಳ್ತಾ ಇರ್ತಾರೆ. ಅದರಲ್ಲಿ ದೀಪ ಹಚ್ಚೋ ಅಂಥವ್ರಿಗೆ ಈ ಥರ ಪ್ರಾಬ್ಲಮ್ಗಳು ಸಾಲ್ವ್ ಆಗುತ್ತೆ. ಬೆಲ್ಲದಲ್ಲಿ ಹಚ್ಚೋದ್ರಿಂದ ಏನು ಪ್ರಯೋಜನ? ಬೆಲ್ಲದಲ್ಲಿ ಯಾಕೆ ಹಚ್ಚಬೇಕು ಅಂದರೆ ಖುಷಿ ಕೊಡುತ್ತೆ, ಮನೆಗೆ ಕುಟುಂಬಕ್ಕೆ ಸಂತೋಷ ಕೊಡುತ್ತೆ. ನೋಡಿ, ಯಾವಾಗಲ್ಲಿ ಸಂತಾನ ಭಾಗ್ಯ ಇಲ್ಲ ಅಂತ ಬಳಲ್ತಾ ಇರ್ತಾರೋ ಸಂತಾನ ಭಾಗ್ಯ ಸಹ ಸಿಗುತ್ತೆ. ಬೆಲ್ಲದಲ್ಲಿ ದೀಪ ಹಚ್ಚೋರಿಗೆ ಸಂತಾನ ಭಾಗ್ಯನೂ ಸಹ ಸಿಗುತ್ತೆ. ಸಿಹಿ ಸುದ್ದಿ. ಕಾರಣ ಏನು ಅಂತಂದರೆ ಒಂದರಲ್ಲಿ ಹಚ್ಚಬಾರ್ದು, 2 ಬೆಲ್ಲದಲ್ಲಿ ಹಚ್ಚಬೇಕು. 1 ಬೆಲ್ಲ ಯಾವಾಗಲೂ ಹಚ್ಚಬಾರ್ದು. ಖಂಡಿತವಾಗ್ಲಿ ಚಿಕ್ಕದಾಗಿ ಇದ್ರೂ ಸಹ ಎರಡರಲ್ಲಿ ಹಚ್ಚಬೇಕು. ಹಚ್ಚೋದ್ರಿಂದ ಮನೇಲಿ ಸುಖದಿಂದ ಬಾಳ್ತಾರೆ, ಸಂತೋಷವಾಗಿದ್ದಂಥ ಖುಷಿಮಯವಾಗುತ್ತೆ. ಕಾರಣ ಏನು ಅಂತ ಅಂದರೆ ಅದು ಒಳ್ಳೊಳ್ಳೆ ಗುಡ್ ನ್ಯೂಸ್ ಕೊಡೋ ಅಂಥದ್ದು. ಅದೇ ಬೆಲ್ಲದಲ್ಲಿ ದೀಪ ಹಚ್ಚೋದ್ರಿಂದ ಆ ಕುಟುಂಬನೇ ಒಂದು ಸಂತೋಷದಿಂದ ಬಾಳ ಅಂಥದ್ದು. ಅದೇ ರೀತಿ ನಂದಾದೀಪ ತುಪ್ಪದಲ್ಲಿ ಹಚ್ತಾರೆ. ತುಪ್ಪದಲ್ಲಿ ಹಚ್ಚೋದ್ರಿಂದ ನಮ್ಮ ಮನೆಯೇ ನಂದಾಗೋಕುಲ ಆಗುತ್ತೆ. ಅಂದರೆ ಎಣ್ಣೆಲಿ ಹಚ್ಚೋರಿಗೆ ಒಬ್ಬೊಬ್ಬರು ಬಂದು ಎಳ್ಳೆಣ್ಣೆಲಿ ಹಚ್ತಾರೆ, ಒಬ್ಬೊಬ್ಬರು ಈ ಹರಳೆಣ್ಣೆಲಿ ಹಚ್ತಾರೆ. ಹರಳೆಣ್ಣೆಲಿ ಹಚ್ಚೋದ್ರಿಂದ ಏನು ಅಂದರೆ ಆ ಮನೇಲಿ ಇರೋಂಥ ಒಂದು ದೋಷ ಆಗಲಿ ಸರಿಯಾಗುತ್ತೆ. ಎಳ್ಳೆಣ್ಣೆಲಿ ಹಚ್ಚೋದ್ರಿಂದ ಪಾಪ ನಾಶ ಆಗುತ್ತೆ. ಈ ಥರ ಒಂದೊಂದಕ್ಕೂ ಇದೆ. ಅದೇ ರೀತಿ ಗಣಪತಿ ಹತ್ರ ಹೋಗೋಂಥವ್ರು ಗೆಜ್ಜೆ ಬತ್ತಿ ಸಹ ಕೊಟ್ಟು ನಂದಾದೀಪ ಹಚ್ಬಿಟ್ಟು ಬರ್ತಾರೆ. ಆ ಗೆಜ್ಜೆ ದೀಪ ಏನು ಅಂತ ಅಂದರೆ ಒಂದೊಂದು ಗೆಜ್ಜೆನ ಅವರು ಹಾಕಿರ್ತಾರೆ. ಅದರಲ್ಲಿ ಅರಿಶಿನ ಕುಂಕುಮ ಈ ಥರ ಹಾಕಿ ಕಟ್ಟಿರ್ತಾರೆ. ಅದು ಏನು ಅಂತ ಅಂದರೆ ಅದು ಎಷ್ಟು ವೆಯ್ಟ್ ಇದೆಯೋ ಅಷ್ಟೇ ವೆಯ್ಟಿಗೆ ನಮ್ಮ ಕುಟುಂಬ ಇರೋಂಥ ಕಷ್ಟಗಳೆಲ್ಲ ದೂರ ಆಗಬೇಕು ಅನ್ನೋಂಥದ್ದು. ಅದೇನೇ ಹೇಳೋದು, ಯಾವಾಗ್ಲೂ ಒಂದೊಂದು ದೇವ್ರಿಗೂ ಇವಾಗ ಸತ್ಯನಾರಾಯಣ ಸ್ವಾಮಿಗೆ ತಗೊಳ್ಳಿ, ಅವ್ರಿಗೂ ಸಹ ಗೆಜ್ಜೆ ಬತ್ತಿ ಹಾಕ್ತಾರೆ. ಯಾಕೆ ಅಂತಂದರೆ ಆ ಗೆಜ್ಜೆ ಬತ್ತಿ ಹಾಕೋದ್ರಿಂದ ನಮ್ಮ ಕಷ್ಟ ಕಾರ್ಪಣ್ಯ ಎಲ್ಲ ದೂರ ಆಗುತ್ತೆ, ಆರೋಗ್ಯನೂ ಸಿಗುತ್ತೆ ಅನ್ನೋಂಥದ್ದು. ಇಷ್ಟೇ ವೆಯ್ಟ್ ಇರಬೇಕು ನಮಗೆ, ಎಂಥ ಕಷ್ಟನೂ ಬರಬಾರ್ದು, ಹಗೂರವಾಗಿ ನಾವು ಬಾಳಬೇಕು ಅನ್ನೋ ಅಂಥದ್ದು ಒಂದೊಂದು ವಿಶೇಷತೆ ಬಂದೇ ಬರುತ್ತೆ. ಹಾಗಾಗಿ ಗಣಪತಿ ಹತ್ರ ನೀವು 5 ದೀಪ ಹಚ್ತೀರಾ ಅಂತ ಅಂದರೆ ಗಣಪತಿ ಹತ್ರ ಖಂಡಿತವಾಗ್ಲಿ ಒಂದು ಇಡಲೇಬೇಕು. ಅವ್ರಿಗೆ ಹಿಡ್ದಿರ ನೀವು ದೀಪ ಹಚ್ಬಿಟ್ಟು ಬಂದ್ರ ಅಂತ ಅಂದರೆ ನೀವು ಹಚ್ಚಿರೋದಕ್ಕೂ ಪ್ರಯೋಜನ ಇರೋದಿಲ್ಲ, ಅದಕ್ಕೆ ಪ್ರತಿಫಲ ಸಿಗೋದಿಲ್ಲ. ಕಾರಣ ಏನು ಅಂತಂದರೆ ಎಲ್ಲಿಗೆ ಹೋದ್ರೂ ಗಣಪತಿಗೆ ಮಾಡಿಬಿಟ್ಟೇ ನೀವು ಅಲ್ಲಿರೋ ಅಂಥ ದೇವ್ರಿಗೆ ಮಾಡಬೇಕಾಗಿರೋಂಥದ್ದು. ಅವ್ರಿಗೆ ಮಾಡ್ದಿರ ನೀವು ಎಂಥದೇ ಕುಂಬಳಕಾಯಿ ದೀಪ ಹಚ್ಚಿ, ಬೆಲ್ಲದಲ್ಲಿ ಹಚ್ಚಿ, ಇಲ್ಲ ಅಂತ ಅಂದರೆ ಇದು ತಂಬಿಟ್ಟಲ್ಲಿ ಮಾಡಿ ಹಚ್ತಾರೆ. ಈ ಥರ ಯಾವುದ್ರಲ್ಲೇ ಮಾಡಿದ್ರೂ ಶ್ರೇಷ್ಠತೆ ಸಿಗಲ್ಲ. ಖಂಡಿತವಾಗ್ಲೂ ಗಣಪತಿಗೆ ಮಾಡಿಬಿಟ್ಟು ಆಮೇಲೆ ನೀವು ಮಾಡಿ ಒಳ್ಳೆಯದಾಗುತ್ತೆ. ಗುರುವೇ ಶರಣ. ವೀಕ್ಷಕರೇ, ಯಾವುದೇ ರೀತಿಯ ಕಷ್ಟಗಳಾಗಿರ್ಬೋದು, ಯಾವುದೇ ರೀತಿಯ ಸಮಸ್ಯೆಗಳಾಗಿರ್ಬೋದು, ನಿಮಗಿರುವಂತಹ ಒಂದು ಪರಿಹಾರ ಅಂತ ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ನಂಬರ್. ತಪ್ಪದೇ ಈ ನಂಬರ್ಗೆ ಕರೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡ್ಕೊಳ್ಳಿ. ಗುರುಮಾತಾ, ಇನ್ನು ಸಾಕಷ್ಟು ಬಾರಿ ಸಾಕಷ್ಟು ದೋಷಗಳ ಬಗ್ಗೆ ನಾವು ಮಾತಾಡಿದ್ದೀವಿ. ಪಿತೃದೋಷಗಳಾಗಿರ್ಬೋದು, ಅದೇ ರೀತಿಯಾಗಿ ಮಂಗಳ ದೋಷ, ಕನ್ಯಾ ದೋಷ, ಈ ರೀತಿ ಸಾಕಷ್ಟು, ಅದರಲ್ಲೂ ಪ್ರಮುಖವಾಗಿ ಸರ್ಪದೋಷ ಮತ್ತು ನಾಗದೋಷದ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಇವತ್ತು ಒಂದು ಪ್ರಮುಖವಾದಂಥ ಯಾವುದಾದ್ರು ಒಂದು ದೋಷದ ಬಗ್ಗೆ ತಿಳಿಸ್ಕೊಡಿ. ಖಂಡಿತ ಹೇಳ್ತೀನಿ. ನಿನ್ನೆ ದಿವಸ ಒಬ್ಬರು ಬಂದರು, ಸುಮಾರು ಒಂದು 3.5 hours ಮಾತಾಡಿರ್ಬೋದು ನನ್ನ ಹತ್ರ. ಅವರು ಟೈಮ್ ತೊಗೊಂಡೇ ಬಂದರು. ಈ ಥರ ನನಗೆ ಬೇಕಮ್ಮ ಟೈಮು, ತುಂಬ ಹೊತ್ತು ನಾನೆಲ್ಲ ಕೇಳ್ಕೋಬೇಕು ಅಂತ ಹೇಳಿ ಸಾಮಾನ್ಯ ವಿಷಯಗಳು ಹೇಳಿದ್ದೀನಿ. ಏನು ಅಂದರೆ
ನಾವು ಮುಟ್ಟಿದ್ದಕ್ಕೆಲ್ಲ ನಮಸ್ಕಾರ ಮಾಡ್ಕೊಳ್ಳೋದು, ಮುಟ್ಟಿದ್ದಕ್ಕೆಲ್ಲ ಕೋಪ ಮಾಡ್ಕೊಳ್ಳೋದು, ಮುಟ್ಟಿದ್ದಕ್ಕೆಲ್ಲ ಟೆನ್ಷನ್ ಆಗೋದು, ಈ ಥರ ಒಂದು ಕುಟುಂಬದಲ್ಲಿ ಇದೆ ಅಂತ ಅಂದ್ರೇ ಏನೇನು ಪರಿಹಾರ ಆಗಲ್ಲ. ನೋಡಿ 3.5 hours 3 hours 4 hours ಮಾತಾಡಿದ್ದೀವಿ ಅಂದರೆ ಎಷ್ಟು ವಿಷಯ ಮಾತಾಡಿರ್ತೀವಿ ಅಂತ ನೀವೇ ಯೋಚನೆ ಮಾಡಿ. ಒಬ್ರಿಗೆ 1/2 hour ಮಾತಾಡೋದೇ ತುಂಬ ವಿಶೇಷ, ಅದರಲ್ಲೂ 4 hours ಮಾತಾಡಿದ್ದೀವಿ ಅಂದರೆ ಎಷ್ಟು ನಮ್ಮ ಎನರ್ಜಿ ಎಲ್ಲ ವೇಸ್ಟ್ ಆಗಲ್ಲ, ಅವ್ರಿಗಾಗಲಿ ನಮಗಾಗಲಿ ಎಷ್ಟಾಗಿರ್ಬೋದು. ನೋಡಿ, ಒಂದೊಂದು ದೇವ್ರ ಬಗ್ಗೆನೂ ಒಂದೊಂದು ದೋಷದ ಬಗ್ಗೆನೂ ಯಾವ ರೀತಿ ಇದ್ದರೆ ನಾವು ಹೆಂಗೆಲ್ಲ ಇರ್ಬೋದು ಕೇಳ್ತಾನೆ ಬಂದರು. ಕಾರಣ ಏನು ಅಂತ ಅಂದರೆ ಇವಾಗ ಒಂದು ದೋಷದ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ, ಇಲ್ಲ ಒಂದು ಪಾಪದ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಅಂದರೆ ಅದರಲ್ಲೂ ಇನ್ನೂ ಒಂದು ದಾರಿ ಇರುತ್ತೆ. ಇದು ಏನಕ್ಕೆ ಬಂತು ಅಂತ ತಿಳ್ಕೊಳ್ಳೋ ಒಂದು ಆತಂಕ ನಮಗೆ. ಯಾವಾಗಲೂ ಯಾರೇ ಒಂದು ಒಳ್ಳೆಯ ವಿಷಯ ಹೇಳಿದ್ರೆ ಆ ವಿಷಯನ ಪೂರ್ತಿ ನಾವು ತಿಳ್ಕೊಳ್ಳೋವರೆಗೂ ಖಂಡಿತ ನಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗಲ್ಲ. ಹಾಗಾಗಿ ಒಂದು ತೃಪ್ತಿನೇ ಇರಲ್ಲ. ಆ ತೃಪ್ತಿ ನಾವು ಪಡಬೇಕು ಅಂತ ಅಂದರೆ ಖಂಡಿತವಾಗ್ಲಿ ಅದರಿಂದ ಡೌಟ್ನ ಕ್ಲಿಯರ್ ಮಾಡ್ಕೊಳ್ಲೇಬೇಕು. ನೆನ್ನೆ ಬಂದವರು ಸರಿ, ಇನ್ಮೇಲೆ ಕೇಳೋ ಅಂಥವ್ರು ಸರಿ, ಖಂಡಿತವಾಗಿ ನಮ್ಮನ್ನು ನಾವು ಫಸ್ಟು ರಿಲ್ಯಾಕ್ಸೇಷನಾಗಿ ಇಟ್ಕೋಬೇಕು. ಏನು ಅಂದರೆ ಏನು ಮುಟ್ಟಿದ್ದಕ್ಕೆಲ್ಲ ಕೋಪ ಪಡೋ ಅಂಥದ್ದನ್ನ ಫಸ್ಟು ನಾವು ತ್ಯಾಗ ಮಾಡಬೇಕು. ಅದೇ ರೀತಿ ತಾಳ್ಮೆನ ಕಲ್ತ್ಕೋಬೇಕು. ತಾಳ್ಮೆ ನನ್ನ ನಿಧಾನ ನಮ್ಮ ಹತ್ರ ಇತ್ತು ಅಂದರೆ ಯಾವ ದೇವ್ರು ಸಹ ಬೇಗ ಬರ್ತಾರಂತೆ. ನೋಡಿ, ರಾಯರಿಗೆ ಇಷ್ಟವಾಗಿದ್ದು ಭಕ್ತರ ಹತ್ರ ಏನು ಗೊತ್ತಾ, ಫಸ್ಟು ತಾಳ್ಮೆ, ಅಷ್ಟು ಶಾಂತತೆಯಿಂದ ಇರಬೇಕಂತೆ. ರಾಘವೇಂದ್ರ ಸ್ವಾಮಿ ಅಷ್ಟು ತಾಳ್ಮೆ ಅಂದರೆ ತಾಳ್ಮೆ, ಆ ಶಾಂತತೆ ಯಾರಿಗೂ ಇರಲ್ವಂತೆ, ಅಷ್ಟು ಶಾಂತತೆ ಅಂತೆ ಅವರು. ಅದಕ್ಕೆ ಹೇಳೋದು, ನಮ್ಮಲ್ಲಿ ಒಂದು ಶಾಂತತೆ ಇತ್ತು ಅಂದರೆ ಏನು ಬೇಕಾದರೂ ನಾವು ಸಕ್ಸಸ್ ಮಾಡ್ಕೋಬೋದು ಅಂತ ಹೇಳ್ತಾರೆ. ಎಲ್ಲದರಲ್ಲೂ ಆತ್ರ ಪಡುವಾಗ ಏನಾಗುತ್ತೆ ಅಂದರೆ ಅರ್ಜೆಂಟಾಗಿ ಮಾಡೋಕ್ಕೆ ಹೋಗುವಾಗ ಒಂದು ವಿಷಯನ ಎರಡಾಗಿ ಮಾಡಿಬಿಡ್ತೀವಿ. ಅದಕ್ಕೇ ಯೋಚನೆ ಮಾಡಿ ಮಾಡೋ ಅಂಥ ತಾಳ್ಮೆಯಿಂದ ಮಾಡುವಾಗ ಅದು ಸಹ ಸಕ್ಸಸ್ ಆಗುತ್ತೆ. ಅದಕ್ಕೆ ಹೇಳಿ ಕಳಿಸ್ದೆ, ಇವತ್ತು ಮಾತಾಡ್ತೀನಿ ಲೈವಲ್ಲಿ, ನೋಡಿ ನಾವು ಲೈವಲ್ಲಿ ಇರ್ತೀವಿ ಅಂತ ಹೇಳಿ ಕಳಿಸಿದ್ದೀನಿ. ಕಾರಣ ಏನು ಅಂತಂದರೆ ಎಲ್ಲರೂ ಎಲ್ಲ ವಿಷಯನೂ ಟಿ ವಿಲ ನಾವು ಕೇಳ್ಕೊಬಿಡೋಕ್ಕಾಗಲ್ಲ. ಕೇಳೋಂಥ ವಿಷಯ ಏನೋ ಸ್ವಲ್ಪ ಕೇಳ್ಕೊಂಡಿರ್ತೀರ, ನೀವು ಸಹ ಸ್ವಲ್ಪ ವಿಷಯನೇ ಹೇಳೋಕ್ಕಾಗುತ್ತೆ. ನಮ್ಮ ಹತ್ರ ತುಂಬ ವಿಷಯನೂ ನೀವು ಹೇಳ್ಕೊಳ್ಳಲ್ಲ. ಏನು ಅನಿಸಿರುತ್ತೆ, ಅಮ್ಮ ಡೈರೆಕ್ಟಾಗಿ ಬರಬೇಕು, ನಾವು ಕೇಳ್ಕೋಬೇಕು ಅಂತ ನಿಮಗೂ ಆಸೆ ಇರುತ್ತೆ. ಬನ್ನಿ, ಅದೆಂಥದ್ದಾಗಿರಲಿ, ಸಮಸ್ಯೆ ಆಗಿರಲಿ, ಎಂಥ ಸಮಸ್ಯೆ ಅಲ್ಲ, ಎಂಥದ್ದೇ ದೋಷ ಆಗಿರಲಿ, ಅದು ಪರಿಹಾರ ಇದ್ದೇ ಇರುತ್ತೆ. ಆದರೆ ಏನು, ಹೋಮ ಮಾಡ್ದಿರ ಯಾವುದೊಂದೂ ಪರಿಹಾರ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಒಂದು ದೋಷದ ಬಗ್ಗೆ ನಾವು ತಿಳ್ಕೊತೀವಿ ಅಂದರೆ ಆ ದೋಷನೂ ಪರಿಹಾರ ಮಾಡ್ಕೋಬೇಕು. ಒಂದು ಇವಾಗ ನೋಡಿ, ಪಿತೃದೋಷ ನನಗೆ ಇದೆ ಅಂತ ಇಟ್ಕೊಳ್ಳಿ. ಪಿತೃ ಅಂದರೆ ಯಾರು? ನಮ್ಮಮ್ಮ ನಮ್ಮಪ್ಪ ಅಷ್ಟೇ ಅಂತ ನಾವು ಅಂದ್ಕೊತೀವಲ್ಲ. ಪಿತೃದೇವೋ ಭವ, ಎಲ್ಲಿಂದ ಬಂದರು ದೇವ, ಆ ದೇವ ಬಂದಾಗ ಆ ಪಿತೃ ಸ್ಟಾರ್ಟ್ ಆಯ್ತಿಲ್ಲ, ಅಲ್ಲಿಂದ ಈ ದಿನವರೆಗೂ ಮಾತಾಪಿತ ಗುರುದೇವೋ ಭವ. ಯಾವಾಗ ಬಂದರು ಮಾತಾಪಿತ, ಯಾವಾಗ ಪ್ರಪಂಚ ಉದ್ಭವ ಆಯಿತು ಅಲ್ಲಿಂದ ಬಂದಿದ್ದಂಥ ಆ ಪಿತೃದೇವೋ ವಂಶದಲ್ಲಿ ಏನೇನಿದೆ ಎಲ್ಲನೂ ಸಹ ನಮಗೆ ಪರಿಹಾರ ಆಗಬೇಕು. ಅವರಿಂದ ನೋಡಿ, ಇವಾಗ ಹೋದ ಜನ್ಮದಲ್ಲಿ ನಾನಿದ್ದೆ, ಏನೋ ಒಂದು ಪಾಪ ಮಾಡಿದ್ದೀನಿ, ಇವಾಗ ಬಂದಿದ್ದೀನಿ, ಇಲ್ಲ ಏನೋ ಒಂದು ಕರ್ಮ ಮಾಡಿದ್ದೀನಿ ಬಂದಿದ್ದೀನಿ, ಏನೋ ಒಂದು ದೇವಸ್ಥಾನ ಪೂಜೆ ಮಾಡಿದೆ ಅಥವಾ ಯಾರಿಗೋ ಒಳ್ಳೇದು ಮಾಡಿದೆ, ಇವಾಗ ಬಂದು ಗುರುರಾಯರನ್ನ ಪೂಜೆ ಮಾಡ್ತೀನಿ ಅಂದರೆ ನಾನು ಮಾಡಿದ್ದೆ, ಇವಾಗ ಮಾಡಿದ್ದನ್ನು ಇವಾಗ ತೋರಿಸ್ತಾ ಇದ್ದೀನಿ ಅಂತ ಅರ್ಥ. ನಾನು ಏನೇ ನಾನು ಮಾಡಿದ್ರೇನೋ ಅದು ಇವಾಗ ನಡೀತಾ ಇದೆ ಅಂದರೆ ಖಂಡಿತ ಅದು ಮಾಡಿದ್ದಕ್ಕೇ ಇವಾಗ ನಮಗದು ಯತರಾಜ ತತಪ್ರಜಾ ಅಂತಾರಲ್ಲ, ಇವಾಗ ನಮಗೆ ಕಾಣಿಸ್ತಾ ಇದೆ ಅಂತ ಅರ್ಥ. ಅದೇ ರೀತಿ ಎಂಥದೇ ದೋಷ ಆಗಿರಲಿ, ರಾಘವೇಂದ್ರ ಸ್ವಾಮಿಯಿಂದ ಅದನ್ನು ಸರಿಪಡಿಸ್ಬೋದು. ಅದನ್ನು ಪರಿಹಾರ ಮಾಡ್ಕೊಳ್ಳೋದು ತುಂಬಾ ಈಸಿ. ಅದರಲ್ಲೂ ನೋಡಿ, ಕುಜ ದೋಷ, ಅದನ್ನು ಕುಜಾದೋಷ ಇತ್ತು ಅಂದರೆ ಖಂಡಿತವಾಗ್ಲೂ ಆದಷ್ಟು ಬೇಗ ಅದನ್ನು ಪರಿಹಾರ ಮಾಡ್ಕೊಳ್ಳಿ. ಕುಜಾದೋಷನ ಆಗಲೇ ಬಿಡ್ತಾ ಹೋಗ್ತಾ ಇದ್ದರೆ ಖಂಡಿತ ಯಾವುದೊಂದು ಶುಭ ಕಾರ್ಯ ನಡೆಯಲ್ಲ. ಅದನ್ನು ಸಕ್ಸಸ್ ಮಾಡ್ಕೊಳ್ಳೋಕೆ ನೋಡ್ಕೊಳ್ಳಿ. ಗುರುವೇ ಶರಣಂ. ಗುರುಮಾತಾ, ಇನ್ನು ಇವತ್ತು ಶುಕ್ರವಾರದ ವಿಶೇಷತೆಯಲ್ಲಿ ಸಾಕಷ್ಟು ರೀತಿಯ ವಿಷಯವನ್ನು ತಿಳಿಸ್ಕೊಡ್ತಾ ಹೋದ್ರಿ. ಎಲ್ಲ ತಾಯಂದಿರಿಗೂ ಇವತ್ತು ನಾನು ಬರಬೇಕಾಗಿತ್ತು ಅಂದ್ಕೊಂಡೆ, ಅವತ್ತಿನ ದಿವಸ ಬರೋಕ್ಕಾಗಲಿಲ್ಲ. ಹ್ಯಾಪಿ ಮದರ್ಸ್ ಡೇ ಎಲ್ರಿಗೂ. ಎಲ್ಲ ತಾಯಂದಿರ ದಿನಾಚರಣೆಗೆ ನನ್ನ ಪೂರ್ವಕ ಶುಭಾಶಯಗಳು ತಿಳಿಸ್ತೀನಿ. ಎಲ್ಲ ತಾಯಂದಿರು ಖುಷಿಯಾಗಿರಿ, ಎಂಥದ್ದೇ ಕಷ್ಟ ಆಗಿರಲಿ. ಮುಖ್ಯವಾಗಿ ಹೆಣ್ಣು ಅಂತ ಅಂದರೆ ಭೂದೇವಿ ಅಂತ ಹೇಳ್ತಾರೆ. ಆ ಭೂದೇವಿ ಅಂತ ಇರೋಂಥ ತಾಯಿಗೆ ಮುಖ್ಯವಾಗಿ ಎಲ್ಲ ತಾಯಂದಿರಿಗೂ ಏನೇನು ಅಂದ್ಕೊತಿರೋ ಎಲ್ಲ ಪಾಸಿಟಿವು ಖಂಡಿತ ಸಕ್ಸಸ್ ಆಗಲಿ. ಎಲ್ಲ ತಾಯಂದಿರು ಅಂದ್ಕೊಂಡಿರೋ ಅಂಥದ್ದು ಒಳ್ಳೆಯದಾಗಲಿ. ಎಲ್ಲ ತಾಯಂದಿರು
ದೀರ್ಘ ಸುಮಂಗಲಿಯಾಗಿ ದೀರ್ಘ ಆರೋಗ್ಯ ಭಾಗ್ಯದಿಂದ ದೀರ್ಘ ಆಯುಷ್ಯೋ ಸಮೇತವಾಗಿ ಎಲ್ಲರೂ ಇರಬೇಕು. ಆ ಗುರುರಾಯರ ಆಶೀರ್ವಾದ, ಅನುಗ್ರಹ, ಸಂಕಲ್ಪ ಸದಾಕಾಲ ಎಲ್ಲ ತಾಯಂದಿರಿಗೂ ಇರಲಿ. ಗುರುವೇ ಶರಣಂ. ನನ್ನೂ ಆರೈಸಿ ಆಶೀರ್ವಾದ ಮಾಡಿ. ನನಗಿಂತ ಚಿಕ್ಕವರಾಗಿರೋರು ಎಲ್ರಿಗೂ ಸರಿ ನನ್ನ ಆಶೀರ್ವಾದ ಸದಾಕಾಲ ಇರಲಿ. ಆ ಗುರುರಾಯರ ಅನುಗ್ರಹ ಆಶೀರ್ವಾದ ಸದಾಕಾಲ ಇರಲಿ. ಗುರುವೇ ಶರಣಂ. ಗುರುಮಾತಾ, ನಿಮಗೂ ಸಹ ಹ್ಯಾಪಿ ಮದರ್ಸ್ ಡೇ. ಅವತ್ತು ನೀವು ಸಹ ನಮಗೂ ಸಿಕ್ಕಿಲ್ಲ. ಎಲ್ಲರಿಗೂ ಸಹ ತಾಯಿ ರೂಪದಲ್ಲಿ ತಾಯಿಯಾಗಿ ಎಲ್ಲರ ಜೊತೆ ಸದಾ ನಿಂತಿರ್ತೀರಾ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರವನ್ನ ತಿಳಿಸ್ಕೊಟ್ರಿ. ಧನ್ಯವಾದ ಗುರುಮಾತಾ. ವೀಕ್ಷಕರೇ, ಕೇಳಿದ್ರಲ್ವಾ, ಇವತ್ತಿನ ಒಂದು ವಿಶೇಷವಾದಂತಹ ನೇರ ಪ್ರಸಾರವಾದಂತಹ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರವನ್ನ ಗುರುಮಾತಾ ತಿಳಿಸ್ಕೊಡ್ತಾ ಹೋದ್ರು. ಇವತ್ತು ಯಾಕೆ ದೇವಿ ಆರಾಧನೆಯನ್ನ ಮಾಡಬೇಕು, ಯಾಕೆ ನಾವು ನಿಂಬೆಹಣ್ಣಿನ ದೀಪವನ್ನ ಹಚ್ಚಬೇಕು, ಅದರಲ್ಲೂ ಶತ್ರುಬಾಧೆಯಿಂದ ನಾವು ಯಾವ ರೀತಿ ಎಲ್ಲ ರೀತಿಯ ಕಾಟಗಳಿಂದ ಯಾವ ರೀತಿ ದೂರ ಆಗಬೇಕು, ಇವೆಲ್ಲವನ್ನು ಸಹ ತಿಳಿಸ್ಕೊಟ್ರು. ಇದೇ ರೀತಿ ಬೇರೆ ವಿಚಾರದ ಬಗ್ಗೆ, ಬೇರೆ ಇನ್ನೊಂದು ವಿಶೇಷವಾದಂತಹ ವಿಷಯದ ಬಗ್ಗೆ ನಾಳೆ ನಿಮ್ಮ ಮುಂದೆ ತಗೊಂಡು ಬರ್ತೀವಿ. 8 ಗಂಟೆಯಿಂದ 9 ಗಂಟೆ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.